ಚಲನಚಿತ್ರಗಳಲ್ಲಿ ವಾಸ್ತವ ಇರುವಂತಹ ವಿಷಯ ತೆಗೆಯಬೇಕು. ಸಮಾಜದಲ್ಲಿ ಆಗ್ತಾ ಇರುವಂತಹ ಅಂಕು ಡೊಂಕುಗಳನ್ನ ತಿದ್ದುವಂತಹ ಕೆಲಸವು ಚಿತ್ರಗಳು ಮಾಡಬೇಕು. ರಾಜ್ಕುಮಾರ್ ಚಿತ್ರಗಳಲ್ಲಿ ಇವೆಲ್ಲ ಇರ್ತಿದ್ವು, ಆದರೆ ಈಗಿನ ಸಿನಿಮಾಗಳು ಆ ಕೆಲಸ ಮಾಡಬೇಕಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. 17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮಾತನಾಡಿರೋ ಇವರ ಮಾತುಗಳು ಸಾಕಷ್ಟು ಸಂಚಲನ ಸೃಷ್ಟಿಸಿದೆ. ಸಿನಿಮಾಗಳು ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಾಗಬಾರದು, ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಕೆಲಸ ಮಾಡಬೇಕು. ಸಮಾಜದಲ್ಲಿ ಇರೋ ಅಸಮಾನತೆಯನ್ನ ತೊರೆದು ಹಾಕಬೇಕು. ಬಡತನ, ಸಿರಿತನ ಹೀಗೆ ಎಲ್ಲವೂ ಹೇಗಿದೆಯೋ ಹಾಗೆ ತೋರಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. 17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟಿಸಿ ಇವರು ಮಾತನಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸುವ ಚಿತ್ರದಲ್ಲಿ ಸಮಾಜಕ್ಕೆ ಬೇಕಾದ ಎಲ್ಲಾ ಅಂಶಗಳು ಹಾಗೂ ವಿಷಯಗಳು ಇರ್ತಿತ್ತು. ಆದ್ರೆ ಈಗಿನ ಸಿನಿಮಾದಲ್ಲಿ ಇದ್ಯಾವುದೂ ಇಲ್ಲ. ಸಮಾಜದ ವಾಸ್ತವ ವಿಷಯವನ್ನೇ ರಾಜ್ಕುಮಾರ್ ಅಭಿನಯದ ಸಿನಿಮಾದಲ್ಲಿ ತೋರ್ತಿದ್ರು. ಆದರೆ ಈಗಿನ ಸಿನಿಮಾಗಳು ಮನರಂಜನೆಗೆ ಮಾತ್ರ ಸೀಮಿತವಾಗಿವೆ ಅನ್ನುವ ಅರ್ಥದಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗಿನ ಸಿನಿಮಾಗಳಲ್ಲಿ ಸಮಾಜದಲ್ಲಿರುವ ಅಸಮಾನತೆ, ಬಡತನ, ಸಿರಿತನ, ದಲಿತರು, ಹಿಂದುಳಿದವರು, ರೈತರು, ಕಾರ್ಮಿಕರು, ಅಲ್ಪಸಂಖ್ಯಾತರು, ಮಹಿಳೆಯರು ಕುರಿತಾಗಿ ವಿಷಯ ಇರಬೇಕು ಅಂತಲೇ ಮುಖ್ಯಮಂತ್ರಿ ಹೇಳಿದ್ದಾರೆ. ಈ ಚಿತ್ರೋತ್ಸವದಿಂದ ಬೇರೆ ದೇಶಗಳ ಜನರ ಜೀವನ, ಸಮಾಜ, ರಾಜಕೀಯ ಅರ್ಥ ಆಗುತ್ತದೆ. ಹಾಗೆ ಅಸಮಾನತೆ ಮತ್ತು ಸಮಾನತೆಯನ್ನ ಅರ್ಥ ಮಾಡಿಕೊಳ್ಳೋದು ಅವಶ್ಯಕತೆ ಇದೆ. ಅದಕ್ಕೆ ಈ ಚಿತ್ರೋತ್ಸವ ಒಳ್ಳೆ ಅವಕಾಶ ಒದಗಿಸುತ್ತದೆ. ಇದನ್ನ ಉಪಯೋಗಿಸಿಕೊಂಡು ಸಮಾಜದಲ್ಲಿ ಬದಲಾವಣೆ ತರಬೇಕಿದೆ. ಒಂದು ವೇಳೆ ಅದು ಆಗದೇ ಇದ್ರೆ ಸಿನಿಮಾಗಳು ಕೇವಲ ಮನರಂಜನೆಗೆ ಸೀಮಿತವಾಗುತ್ತದೆ ಅಂತಲೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಒಂದು ಚಿತ್ರೋತ್ಸವ ಜನವರಿ 29ರಿಂದ ಫೆಬ್ರವರಿ 6ರವರೆಗೂ ನಡೀತಾ ಇದೆ. ಈ ಚಿತ್ರೋತ್ಸವದಲ್ಲಿ 70 ದೇಶಗಳ ಚಿತ್ರಗಳು ಪ್ರದರ್ಶನ ಆಗ್ತಾ ಇದೆ. ಜನಮನ್ನಣೆ ಗಳಿಸಿರುವ 100ಕ್ಕೂ ಹೆಚ್ಚು ವಿದೇಶಿ ಚಲನಚಿತ್ರಗಳು ಹಾಗೂ 30ಕ್ಕೂ ಹೆಚ್ಚು ವಿವಿಧ ಭಾರತೀಯ ಭಾಷೆಗಳ ಚಲನಚಿತ್ರ ಪ್ರದರ್ಶನ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಒಟ್ಟಾರೆ ಈಗ ಬರ್ತಾ ಇರುವಂತಹ ಚಿತ್ರಗಳಲ್ಲಿ ಬದಲಾವಣೆ ಅವಶ್ಯಕತೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ.